ಬೆಂಗಳೂರಿನಲ್ಲಿ ನಿನ್ನೆ ಸಂಜೆ ಸುರಿದ ಮಳೆಗೆ ಹತ್ತಾರು ಅವಾಂತರ ಸೃಷ್ಟಿಯಾಗಿದೆ. ಬಿರುಗಾಳಿ ಸಹಿತ ಮಳೆಗೆ 100ಕ್ಕೂ ಹೆಚ್ಚು ಮರ ಧರೆಗುರುಳಿದೆ. ನಿನ್ನೆ ಒಂದೇ ದಿನ ಬೆಂಗಳೂರಲ್ಲಿ 130ಕ್ಕೂ ಹೆಚ್ಚು ಮರಗಳು ಧರೆಗೆ ಬಿದ್ದಿದೆ. ಕೇವಲ 500 ಮೀಟರ್ ಅಂತರದಲ್ಲಿ 7 ಬೃಹತ್ ಮರಗಳು ಬಿದ್ದಿವೆ. ನಂದಿನಿ ಲೇಔಟ್ನ 4ನೇ ಬ್ಲಾಕ್ನಲ್ಲಿ 7 ಮರಗಳು ಧರಾಶಾಹಿಯಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ನೀವು. ಮರ ಉರುಳಿ 5ಕ್ಕೂ ಹೆಚ್ಚು ವಾಹನಗಳು ಜಖಮ್ಮಾಗಿದೆ. ಇತ್ತ ಮನೆಗಳಿಗೂ ಕೂಡ ಹಾನಿಯಾಗಿದೆ. ನಿನ್ನೆ ಸಂಜೆ ಆಗ್ತಿದ್ದಂತೆ ಆಲಿ ಕಲ್ಲು ಸಹಿತ ಮಳೆಯಾಗಿತ್ತು. ಈ ಮಳೆಯಿಂದ ಆಗಿರುವಂತಹ ಅವಾಂತರ ಇದು. ಕೇವಲ 500 ಮೀಟರ್ ಅಂತರದಲ್ಲೇ 7 ಬೃಹತ್ ಮರಗಳು ಸಾಲಾಗಿ ಬಿದ್ದಿವೆ. ಇದರಿಂದ ವಾಹನಗಳು ಜಖಮ್ಮಾಗಿದ್ರೆ ಮನೆಗಳಿಗೂ ಹಾನಿಯಾಗಿದೆ. ಬೆಂಗಳೂರಲ್ಲಿ ಮಳೆ ನಿಂತರೂ ಸಮಸ್ಯೆ ಮುಂದುವರೆದಿದೆ. ಇಂದಿರಾನಗರದಲ್ಲಿ ರಸ್ತೆಯಲ್ಲಿ ಚರಂಡಿ ನೀರು ನಿಂತಿದೆ. ಇಂದಿರಾನಗರದ ರಸ್ತೆ ಕೆರೆಯಂತಾಗಿದೆ. ಇಂದಿರಾನಗರದ 8ನೇ ಮುಖ್ಯ ರಸ್ತೆಯಲ್ಲಿ ಪರದಾಡ್ತಿದ್ದಾರೆ ಜನ. ರಸ್ತೆಯಲ್ಲಿ ಚರಂಡಿ ನೀರು ನಿಂತಿದೆ. ಇದರಿಂದ ವಾಹನ ಸವಾರರು ಗೋಳಾಡಿದ್ದಾರೆ. ನಿಂತಲ್ಲೇ ನಿಂತ ನೀರಲ್ಲಿ ಗಾಯಾಳು ನಡ್ಕೊಂಡು ಹೋಗಿರುವಂತಹ ದೃಶ್ಯ ಸರಿಯಾಗಿದೆ. ಬೆಂಗಳೂರಿನ ಇಂದಿರಾನಗರದಲ್ಲಿ ಆಗಿರುವಂತಹ ಘಟನೆ ಇದು. ಚರಂಡಿ ನೀರು ರಸ್ತೆಯಲ್ಲಿ ನಿಂತಿದೆ. ಇದೇ ರಸ್ತೆಯಲ್ಲಿ ಒಬ್ಬ ಗಾಯಾಳು ನಡ್ಕೊಂಡು ಹೋಗ್ತಾ ಇದ್ದಾರೆ. ಎಂತಹ ಪರಿಸ್ಥಿತಿ ಇದೆ ಬೆಂಗಳೂರಲ್ಲಿ ಅನ್ನೋದಕ್ಕೆ ಇದು ಜೀವಂತ ಉದಾಹರಣೆ. ಮಳೆ ಬಂತು ನಿನ್ನೆ ಸಂಜೆ ಸುರಿದ ಮಳೆ ನೀರು ಇನ್ನೂ ಕ್ಲಿಯರ್ ಆಗಿಲ್ಲ. ಬೆಂಗಳೂರಿನ ಶಾಂತಿ ನಗರದಲ್ಲಿ ಮರ ಬಿದ್ದು ಅವಾಂತರ ಆಗಿದೆ. ಪೂರ್ಣಿಮಾ ಥಿಯೇಟರ್ ರಸ್ತೆಯಲ್ಲಿ ರಸ್ತೆನೇ ಕುಸಿದಿದೆ. ಪೈಪ್ಲೈನ್ ಕಾಮಗಾರಿಗೆ ರಸ್ತೆಯನ್ನ ಅಗೆದಿದ್ರು ಅಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಕಾಮಗಾರಿ ನಂತರ ಗುಂಡಿ ಮುಚ್ಚಿದ್ರು ಅಧಿಕಾರಿಗಳು. ನಿನ್ನೆ ರಾತ್ರಿ ಸುರಿದ ಭಾರಿ ಮಳೆಗೆ ಆ ರಸ್ತೆ ಕುಸಿದಿದೆ. ರಸ್ತೆ ಕುಸಿದಿರೋ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ದಾವಣಗೆರೆಯಲ್ಲಿ ರಾತ್ರಿಯಿಂದ ಸುರಿದ ಮಳೆಗೆ ಅವಾಂತರ ಸೃಷ್ಟಿಯಾಗಿದೆ. ಶಂಕರ್ ಲೇಔಟ್ನಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಮನೆಯಿಂದ ಮಳೆ ನೀರು ಹೊರ ಹಾಕಲು ಜನ ಪರದಾಡಿದ್ದಾರೆ. ಬಿಎಸ್ಎನ್ಎಲ್ ಕಚೇರಿಯ ಹಿಂಭಾಗದಲ್ಲಿ ರಸ್ತೆಗಳು ಜಲಾವೃತ ಆಗಿದೆ. ಸಮರ್ಪಕ ಚರಂಡಿ ವ್ಯವಸ್ಥೆ ಇರದೇ ಇರೋದಕ್ಕೆ ರಸ್ತೆಗಳು ಜಲಾವೃತ ಆಗಿದೆ. ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಸ್ಥಳೀಯರು ಹಿಡಿಶಾಪ ಹಾಕಿದ್ದಾರೆ. ನಿನ್ನೆ ರಾತ್ರಿ ಸುರಿದಂತಹ ಮಳೆಯಿಂದ ಮಳೆಯ ನೀರು ಮನೆಗಳಿಗೆ ನುಗ್ಗಿದೆ. ದಾವಣಗೆರೆಯಲ್ಲಿ ನಡೆದಿರುವಂತಹ ಮಳೆಯ ಅವಾಂತರ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.